ರೇಣುಕಾಸ್ವಾಮಿ ಅಮಾನುಷ ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಪಟ್ಟಾಲಂಗೆ ಸಂಕಷ್ಟ ಮುಂದುವರಿತಾ ಇದೆ. ದರ್ಶನ್ ಹಾಗೂ ಉಳಿದ 3 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಿ ಕೋರ್ಟ್ ಆದೇಶವನ್ನು ಕೊಟ್ಟರೆ, ಪವಿತ್ರ ಗೌಡ ಅಂಡ್ ಪಟ್ಟಾಲಂಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರ ಸೇರಿದ ಪವಿತ್ರ ಗೌಡ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಲೆ ಸಾರಥಿ. ಪವಿತ್ರ ಸೇರಿ ಉಳಿದವರು ಸೆಂಟ್ರಲ್ ಜೈಲಿಗೆ ಶಿಫ್ಟ್. ಡಿ ಗ್ಯಾಂಗ್ನ 4 ಮತ್ತೆ 2 ದಿನ ಕಸ್ಟಡಿಗೆ. ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಮೇಲೆ ಪೈಶಾಚಿಕವಾಗಿ ನಡೆದುಕೊಂಡು ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಅಮಾನುಷ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ ಮುಂದುವರೆದಿದೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ. ಈತ ದರ್ಶನ್ಗೆ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ 14 ಜನ ಆರೋಪಿಗಳನ್ನ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜುಲೈ 10ರವರೆಗೂ ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳಿಬೇಕಾಗಿದೆ. ಇವಳೊಂದು ತೀವ್ರ, ಅವನೊಂದು ತೀರ. ಕೋರ್ಟ್ನಲ್ಲಿ ದರ್ಶನ್ರನ್ನ ಕಸ್ಟಡಿಗೆ ನೀಡಬಾರದು ಅಂತ ಅವರ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಹೇಳಿಕೆ ದಾಖಲಾಗಿದೆ, ಎಲ್ಲ ರಿಕವರಿ ಆಗಿದೆ, ಕಸ್ಟಡಿ ಅಗತ್ಯ ಇಲ್ಲ ಅಂತ ವಾದಿಸಿದ್ರು. ಇನ್ನು SPP ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗಿದಿಲ್ಲ. ಕೆಲವೊಂದು ಮೊಬೈಲ್ ಸಿಕ್ಕಿಲ್ಲ, ಹುಡುಕಬೇಕಾಗಿದೆ. ಕನಿಷ್ಠ 6 ಆರೋಪಿಗಳಿಗಾದರೂ ಕಸ್ಟಡಿ ನೀಡಬೇಕು ಅಂತ ಮನವಿ ಮಾಡಿದ್ರು. ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಮಾತನಾಡಿ, 4 ದಿನ PC ಕಸ್ಟಡಿಗೆ ಕೇಳಲಾಗಿತ್ತು. ನಾವು ಆಕ್ಷೇಪ ವ್ಯಕ್ತಪಡಿಸಿದಾಗ 2 ದಿನ ಕಸ್ಟಡಿಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. 2, 9, 10 ಮತ್ತು 14 ರವರಿಗೆ ರಿಮಾಂಡ್ ಅನ್ನ 4 ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನ ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. 2 ದಿನಗಳ ಕಾಲ 22ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಅವರನ್ನ ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ. ಕೇಳಿದ್ದು 4 ದಿನ ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು. 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಡಿ ಗ್ಯಾಂಗ್ ವಿರುದ್ಧ ಸಿಕ್ಕಿದೆಯಾ ಪ್ರಬಲ ಸಾಕ್ಷ್ಯ? ಆ ಸಾಕ್ಷ್ಯದಿಂದಲೇ ಡಿ ಪಡೆಗೆ ಸಂಕಷ್ಟ ಫಿಕ್ಸ್. ದರ್ಶನ್ ಹಾಗೂ 3 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಕಾರಣ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಸಮ್ಮುಖದಲ್ಲಿ ಆರೋಪಿಗಳ ವಿಚಾರಣೆ ನಡೆಸಬೇಕಾಗಿದೆ. 30 ಲಕ್ಷ ಹಣ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸಬೇಕು. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳಿ ಪಡೆದಿದ್ದಾರೆ. ಇದೀಗ ಆ ಪ್ರಬಲ ಸಾಕ್ಷ್ಯದಿಂದಲೇ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ? ಈತ ಕೋರ್ಟ್ ಆವರಣದಲ್ಲಿ ಪವಿತ್ರ ಗೌಡ ಪುತ್ರಿ ಕಣ್ಣೀರ್ ಹಾಕಿದ್ದಾಳೆ. ಈ ವೇಳೆ ಪವಿತ್ರ ಪುತ್ರಿ ಸಂಬಂಧಿಕರಿಗೆ ಧೈರ್ಯವನ್ನ ತುಂಬಿದ್ದಾಳೆ. ಸಂಪುಟ ಸಭೆಯಲ್ಲೂ ದರ್ಶನ್ಗೆ ಸದ್ದು. ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ ಎಂದ CM. ಸಚಿವ ಸಂಪುಟ ಸಭೆಯಲ್ಲೂ ದರ್ಶನ್ ಕ್ರೌರ್ಯದ ಬಗ್ಗೆ ಪ್ರಸ್ತಾಪ ಆಗಿದೆ. ರೇಣುಕಾಸ್ವಾಮಿ ಅಮಾನುಷ ಕೊಲೆಯ ದೃಶ್ಯಾವಳಿ ನೋಡಿ ಸ್ವತಃ CM ಸಿದ್ದರಾಮಯ್ಯ ಬೆಚ್ಚಿ ಬಿದ್ದಿದ್ದಾರೆ. ಇಂಥ ಕ್ರೂರತನ ನಾನು ನೋಡೇ ಇಲ್ಲ ಅಂತ ಪೊಲೀಸರು ಕೊಟ್ಟಿರುವ ದೃಶ್ಯಗಳನ್ನು ನೋಡಿ ಸಭೆಯಲ್ಲಿ ಹೇಳಿದ್ದಾರೆ. ಅಲ್ಲದೆ ಸಚಿವರಿಗೆ ತಾಕೀತು ಮಾಡಿರುವ CM, ಪ್ರಕರಣದ ಕುರಿತು ಯಾರೂ ಹೆಚ್ಚಿಗೆ ಮಾತಾಡಬೇಡಿ, ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ, ಪರ ವಿರೋಧದ ಚರ್ಚೆ ಬೇಡ, ಕಾನೂನು ತನ್ನ ಕೆಲಸವನ್ನ ಮಾಡಲಿದೆ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. CM ಸೂಚನೆಗೆ ಪ್ರಮುಖ ಸಚಿವರು ತುಟ್ಟಕ್ ಪಿಟ್ಟಕ್ ಅನ್ನದೇ ಸುಮ್ಮನಿದ್ರು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಮತ್ತು 12 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಈತ ದರ್ಶನ್ ಮತ್ತೆ ಕಸ್ಟಡಿಗೆ ಹೋಗಿದ್ದು ಡ್ರಿಲ್ ಮುಂದುವರಿಯಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.